ರಾಯಬಾಗ ತಾಲೂಕಿನ ಹಾರೋಗೆರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಮತ್ತು ಐಕ್ಯೂಎಸಿ ಅಡಿಯಲ್ಲಿ ಸಾಂಸ್ಕೃತಿಕ ಘಟಕ ಹಾಗೂ ಕನ್ನಡ ವಿಭಾಗದಿಂದ ಜಾನಪದ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪಟ್ಟಣದ ಪ್ರಮುಖ ಬೀದಿಯಲ್ಲಿ ವಿದ್ಯಾರ್ಥಿನಿಯರು ಆರತಿ ಮತ್ತು ಕುಂಭವನ್ನು ಹೊತ್ತು ಭವ್ಯ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಆವರಣಕ್ಕೆ ಮರು ಆಗಮಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಾರೋಗೇರಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷ ಬಸವರಾಜು ಸೇರಿದಂತೆ ಮತ್ತಿತರ ಮುಖ್ಯಸ್ಥರು ಭಾಗಿಯಾಗಿದ್ದರು. ಇಲಾಖೆಯ ನಿರ್ದೇಶನದನ್ವಯ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂದು ದಿನಾಂಕ 5/4/2025 ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಇವತ್ತು ಜಾನಪದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾನಪದ ಜಾತ್ರೆಯಲ್ಲಿ ಮಹಾವಿದ್ಯಾಲಯದ 341 ವಿದ್ಯಾರ್ಥಿಗಳು ಹಾಗೂ ಮಹಾವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಯವರು ಹಾಗೂ ಕಾಲೇಜು ಆಡಳಿತ ಸಿಬ್ಬಂದಿಯವರು ಭಾಗವಹಿಸಿದ್ದಾರೆ. ಇದರ ಒಂದು ಉದ್ದೇಶ ವಿದ್ಯಾರ್ಥಿನಿಯರಿಗೆ ಒಂದು ನಮ್ಮ ಸಂಸ್ಕೃತಿ, ನಮ್ಮ ಸೊಡಗು ಇದನ್ನು ಪರಿಚಯ ಮಾಡುವುದು, ಅದರ ಜೊತೆಗೆ ಮಹಾವಿದ್ಯಾಲಯದ ಒಂದು ಈ ಪ್ರವೇಶಾತಿ ಆಂದೋಲನ ಅಭಿಯಾನವನ್ನು ಮಾಡಿ ಮಹಾವಿದ್ಯಾಲಯದ ಒಂದು ಅಡ್ಮಿಷನ್ ರೇಷಿಯೋವನ್ನು ಹೆಚ್ಚು ಮಾಡುವುದು, ಈ ನಿಟ್ಟಿನಲ್ಲಿ ಮಹಾವಿದ್ಯಾಲಯ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ದು ಇವತ್ತು ಜನಪದ ಜಾತ್ರೆ ಅಂತ ಉತ್ಸವ ಮಾಡಿದ್ದೀವಿ. ಇದೊಂದು ದೊಡ್ಡ ಖುಷಿ ಸಂದರ್ಭ ಅಂತ ಹೇಳಿದ್ರು ಕಡಿಮೆನ ರೀ. ಇದೊಂದು ದೊಡ್ಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡಿ ಎಲ್ಲ ಸರ್ ಹೊತ್ತಿಂದ ಪರ್ಮಿಷನ್ ಕೊಟ್ಟರು, ನಾವು ಮಾಡ್ತೀವಿ ಅಂತ ಖುಷಿಲೇ ಮಾಡಿದ್ದೀವಿ ಎಲ್ಲರೂ ಸೇರಿ. ಅವರು ಸಹ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದ್ರು. ನಾವು ಏನು ಮಾಡ್ತಾದ್ರು ಹ್ಞೂ ಮಾಡಿರಿ, ಆಗುತ್ತೆ ನಿಮ್ಮಿಂದ ಏನಾದ್ರು ಒಂದು ಖುಷಿ ಸಂದರ್ಭ, ನಮ್ಮಲ್ಲೂ ಕಾಲೇಜಲ್ಲಿ ಚೇಂಜಸ್ ಇರಲಿ ಅಂತೇಳಿ ಹೇಳಿದ್ರಿ. ಎಲ್ಲರೂ ಸೇರಿ ಒಟ್ಟಿಗೆ ಕೂಡಿ ಎಲ್ಲ ಖುಷಿಲೇ ಮಾಡ್ಕೊಂಡು ಫೀಸ್ ಕಲೆಕ್ಟ್ ಮಾಡಿಕೊಂಡು ಖುಷಿಯಿಂದ ಮಾಡಿದ್ವಿ ರೀ. ಇಡೀ ಊರೆಲ್ಲ ಒಂದು ಸ್ವಲ್ಪ ಖುಷಿ, ಅಲ್ಲಿಂದ ರೌಂಡ್ ಹೋಗ್ಕೊಂಡು ಮೆರವಣಿಗೆ ಮಾಡಿಕೊಂಡು ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಂಡೀವಿ ರೀ. ಎತ್ತಿನ ಗಾಡಿಗಳ ಮೂಲಕ ಒಂಥರ ಕುಂಭ ತೊಗೊಂಡು ಅಲ್ಲಿಂದ ಡೋಳಿನ ಹಾಡ ಮೂಲಕ ಅಲ್ಲಿಂದ ಮಾಡ್ಕೊಂಡು ಊರೆಲ್ಲ ಒಂದು ಸ್ವಲ್ಪ ರೌಂಡ್ ಹಾಕೊಂಡು ಬಸ್ ಸ್ಟ್ಯಾಂಡಿಂದ ಅಲ್ಲಿ ಮಠದವರೆಗೂ ರೌಂಡ್ ಹಾಕೊಂಡು ಬಂದಿರಿ. ಯಾವ ಕಾಲೇಜ್ ಇದು ಗೌರ್ಮೆಂಟ್ ಹಾರೋಗೇರಿ ಫಸ್ಟ್ ಗ್ರೇಡ್ ಕಾಲೇಜ್. ಇಲ್ಲ, ಈ ಕೆಲವೊಂದು ಜಾನಪದ ಜಾತ್ರೆ ಅನ್ನೋದು ವಿಶೇಷತೆ ಏನು? ಜನಪದ ಜಾತ್ರೆಯನ್ನು ಹಳ್ಳಿಯ ಸೊಗಡನ್ನು ಎತ್ತಿ ತೋರಿಸ್ತದ್ರಿ. ಈಗ ಟ್ರೆಂಡ್ ಈ ಕಲಿಯುಗದಾಗ ಹಳ್ಳಿತನ ಒಂದು ಸ್ವಲ್ಪ ಮರ್ತೈತ್ರಿ. ಎಲ್ಲ ಈಗ ಫುಲ್ ಫ್ಯಾಷನ್ ಬಂದು ಯುವಕರು ಬಂದು ಎಲ್ಲ ಚೇಂಜ್ ಆಗತ್ತಾರ. ಈ ಹಳ್ಳಿದನ್ನ ನಾವು ಮೊದಲಿನ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಸಂಬಂಧ ಇದನ್ನೆಲ್ಲ ಉತ್ಸವನ ಏರ್ಪಡಿಸ್ಕೊಂಡು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಹಳ್ಳಿ ಸೊಗಡು? ಈಗ ಟ್ರೆಂಡ್ ಈಗ ಯುವಕರ ಸಂಬಂಧ ನಮ್ದು ಎಲ್ಲ ಉಡುಗೆ ತೊಡುಗೆಗಳೆಲ್ಲ ಚೇಂಜ್ ಆಗಿ ಒಂದು ಫುಲ್ ಹಾಕೋದ್ರಿಂದ ಫ್ರಾಕ್ ಬಂದಾರ್ರಿ. ಈಗ ನಾವು ಅದನ್ನ ಮುಂದುವರ್ಸ್ಕೊ ಇವತ್ತಿನ ದಿನಮಾನದಾಗ ಎಲ್ಲ ಮೊದಲಿಂದೆಲ್ಲ ಹೋಗಿ ಹಳ್ಳಿದ ಈಗ ಹೊಸ ಟ್ರೆಂಡ್ ಬಂದ ಎಲ್ಲ ಚೇಂಜ್ ಆಗೈತ್ರಿ. ಅದನ್ನ ಮುಂದೆ ಬರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಯುವಕರಿಂದ ಒಂದು ದೊಡ್ಡ ಉದ್ದೇಶ ಆಗೈತ್ರಿ. ಯುವತಿಯರ್ದು ಎಲ್ಲರದು ದೊಡ್ಡ ಉದ್ದೇಶ ಆಗಿದ್ದ ಇದನ್ನ ಅರ್ಬಿ ಧರಿಸುವ ಬಟ್ಟೆ ಹಿಡಿದು ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಎಲ್ಲ ಹಿಡಿದು ಎಲ್ಲ ಚೇಂಜ್ ಆಗೈತಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವು ನಮ್ಮಿಂದನೇ ಏನಾದರೂ ಒಂದು ಬದಲಾವಣೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನೋಡಿ.